ಆಗುವ ಐಟಮ್ಗಳು. ಇದಕ್ಕೆ ನಾನು ಖಾರ ಹುಡಿ ಮತ್ತು ಉಪ್ಪು ಹಳದಿ ಹಾಕಿ ಸ್ವಲ್ಪ ಮೊಸರು ಹಾಕಿ ಇದನ್ನು ಕಲಸಿ ನಾನು ತೆಗೆದಿಡ್ತೀನಿ. ಇದನ್ನು ತೆಗೆದಿಟ್ರೆ ಇದು ಉಪ್ಪು ಖಾರ ನೀಟಾಗಿ ಎಳೆಯುತ್ತೆ ಅಂತ ಹೇಳಿ. ಯಾಕೆಂದರೆ ಉಪ್ಪು ಖಾರ ನೀಟ್ ಆಗದಿದ್ದರೆ ಟೇಸ್ಟ್ ಆಗಲ್ಲ. ಇದಕ್ಕೆ ಉಪ್ಪು ಖಾರ ಒಳಗೆ ಎಳೆದ್ರೆ 1 ಗಂಟೆ ತಾಸು ಉಪ್ಪು ಖಾರ ಎಳೆದ್ರೆ ಒಳಗೆ ನಾವು ಚಿಕನ್ ಸಾಂಬಾರು ಮಾಡಿದ್ರು ಗಸಿ ಮಾಡಿದ್ರು ಇದು ಉಪ್ಪು ಖಾರ ಒಳಗೆ ಎಳೆದಿರುತ್ತೆ, ಟೇಸ್ಟ್ ಆಗುತ್ತೆ. ಮತ್ತು ಟೇಸ್ಟ್ ಖಾರ ಅಂದರೆ ಚಿಕನಿಗೆ ಖಾರ ಹಿಡ್ದಿದೆ ಅಂದರೆ ಮಾತ್ರ ಟೇಸ್ಟ್ ಆಗುತ್ತೆ. ನೆಕ್ಸ್ಟ್ ಯಾವುದೆಲ್ಲ ಐಟಮ್ಸ್ ಇದನ್ನು ತೆಗೆದಿರ್ತೀನಿ ಸೈಡು. ನೀರುಳ್ಳಿನ ಕಟ್ ಮಾಡ್ಕೊಳ್ಬೇಕು. ಫಸ್ಟು ನೀರುಳ್ಳಿ ಕಟ್ ಮಾಡಿಕೊಂಡು ಏನು ಅಂದರೆ ನಿಮ್ಗೆ ಎಷ್ಟು ಬೇಕಷ್ಟು, ನಿಮಗೆ ಯಾವ ಕ್ವಾಲಿಟಿ ಬೇಕು, ಎಷ್ಟು ನಿಮ್ಮ ಜನ ಇದ್ದಾರೆ ಡಿಸೈಡ್ ಮಾಡ್ಕೊಂಡು ನೀವು ತೆಕ್ಕೊಳ್ಳಿ. ನಾನು 2 ಆನಿಯನ್ ತೆಕ್ಕೊಂಡಿದ್ದೀನಿ. ಮತ್ತು ಇದು ನಾನು ಸಿಪ್ಪೆ ತೆಗೆಯಲ್ಲ ಬೆಳ್ಳುಳ್ಳಿನ, ಯಾಕೆಂದರೆ ಸಿಪ್ಪೆಯಲ್ಲಿ ಕೂಡ ಇದು ವಿಟಮಿನ್ಸ್ ಇದೆ ಇದರದ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಸಿಪ್ಪೆ ತೆಗೆಯಲ್ಲ. ಇನ್ನೂ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಆನಿಯನ್ನು. ಏನೆಲ್ಲ ಸಾಮಾನು ಬೇಕು ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಸ್ವಲ್ಪ ಆಯಿಲ್ ಬಿಸಿ ಆಗಲಿ. ಏನೆಲ್ಲ ಐಟಮ್ಸ್ ಬೇಕು ಅಂತ ಗ್ರೀನ್ ಚಿಲ್ಲಿ ಮತ್ತು ಲವಂಗ, ಕೊಬ್ಬರಿ, ಬೆಳ್ಳುಳ್ಳಿ, ಈರುಳ್ಳಿ, ಪೆಪ್ಪರ್ ಮೇಯ್ನ್ ಇದಕ್ಕೆ, ಮತ್ತು ಸ್ವಲ್ಪ ಪುದೀನ ತೆಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಕೊರೆಂಡರ್ ತೆಕ್ಕೊಂಡಿದ್ದೇನೆ. ಇದೆಲ್ಲ ಮಸಾಲವನ್ನು ಫ್ರೈ ಮಾಡುವ ಮೆಥಡಲ್ಲಿರುತ್ತೆ. ಫ್ರೈ ಮಾಡೋದಂದರೆ ಯಾವ ಥರ ಫ್ರೈ ಮಾಡ್ತೀವಿ ಅನ್ನೋದು. ಈ ನೀರುಳ್ಳಿಯನ್ನು ನೀಟಾಗಿ ನೀರುಳ್ಳಿ ಟೈಪ್ ಅಂದರೆ ಬ್ರೌನಿಶ್ ಟೈಪಲ್ಲಿ ಬರೋದಂದರೆ ಒಂದು ಹದದಲ್ಲಿ ಬರುತ್ತೆ, ಆ ಟೈಪಲ್ಲಿದ್ದರೆ ನೀರುಳ್ಳಿ ಟೇಸ್ಟ್ ಆಗುತ್ತೆ. ಮೊದಲು ನಾನು ಏನು ಮಾಡ್ತೇನೆ, ಕಾಳು ಮೆಣಸನ್ನು ಹಾಕಿ ಇದು ಫ್ರೈ ಮಾಡಲಿಕ್ಕೆ ಹಾಕ್ತೀನಿ. ಕಾಳು ಮೆಣಸು ಹಾಕಿ ಇದನ್ನು ಫ್ರೈ ಮಾಡಿ ಒಂದು ಚಟಪಟ ಒಂಥರ ಸೌಂಡ್ ಬರಬೇಕು. ಅದಾದ ನೆಕ್ಸ್ಟಲ್ಲಿ ಹಸಿಮೆಣಸು ಹಾಕ್ತೀನಿ. ಹಸಿಮೆಣಸು ಹಾಕಿ ಅಂದರೆ ಖಾರ ನಿಮ್ಗೆ ಎಷ್ಟು ಬೇಕಷ್ಟು ತೆಕ್ಕೊಳ್ಳಿ, ಯಾಕೆಂದರೆ ಆಲ್ರೆಡಿ ಅದರಲ್ಲಿ ಇದೆ ಸ್ವಲ್ಪ ಖಾರ ಉಪ್ಪು ಆಲ್ರೆಡಿ ಇದೆ. ಬಟ್ ಇದು ನೆಕ್ಸ್ಟಲ್ಲಿ ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ನೀವು ಹದ ಇಟ್ಕೊಳ್ತೀನಿ. ನಾನೊಂದು 7 ಮೆಣಸು ತೆಕ್ಕೊಂಡಿದ್ದೀನಿ, ಚೆನ್ನಾಗುತ್ತೆ ಅಂತ. ನೆಕ್ಸ್ಟಲ್ಲಿ ಇದು ಫ್ರೈ ಆಗಬೇಕು ನೀಟಾಗಿ. ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಒಂದು ಸ್ಮೆಲ್ ಬರುತ್ತೆ, ಒಂದು ಫ್ರೈ ಆಗುವಾಗ ಒಂದು ಸ್ಮೆಲ್ ಬರುತ್ತೆ. ಅದಾದ ನೆಕ್ಸ್ಟಲ್ಲಿ ತೆಂಗಿನಕಾಯಿ ಹಾಕಿದ್ದೇನೆ, ಇದು ನೀರುಳ್ಳಿ ಹಾಕ್ತೇನೆ. ಇದು ಯಾಕೆ ಅಂತ ಹೇಳ್ತೇನೆ. ನೀರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸು ಇದು 3 ನೀಟಾಗಿ ಫ್ರೈ ಆದರೆ ಮತ್ತು ಎಲ್ಲವನ್ನು 5 ನಿಮಿಷ 10 ನಿಮಿಷದಲ್ಲಿ ಮಾಡ್ಬೋದು. ನಾನು ತೋರಿಸ್ತೇನೆ ಯಾವ ಥರ ಫ್ರೈ ಆದರೆ ಟೇಸ್ಟ್ ಬೇರೆ ಏನು ಬರುತ್ತೆ, ಇಲ್ಲಾಂದರೆ ಹಸಿ ವಾಸನೆ ಹೇಗೆ ಬರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇದು ನಿಮಗೆ ನೀರುಳ್ಳಿ ಮತ್ತು ಬೆಳ್ಳುಳ್ಳಿ, ಶುಂಠಿ ಮತ್ತು ಪೆಪ್ಪರು, ಲವಂಗ ಇದೆ. ಇಷ್ಟನ್ನು ನಾನು ಫ್ರೈ ಮಾಡ್ಕೊಳ್ತಾ ಇರ್ತೀನಿ. ಫ್ರೈ ಮಾಡುವಾಗ ಏನಂದರೆ ಮೀಡಿಯಮ್ ಫ್ಲೇಮಲ್ಲಿಡಿ. ಯಾಕೆ ಅಂದರೆ ಆ್ಯಕ್ಚುಲಿ ತುಂಬ ಜೋರಿಟ್ಟರೆ ಉರ್ದೆಲ್ಲ ಒಂಥರ ಸೀದಿ ಸ್ಮೆಲ್ ಬರುತ್ತೆ. ಬಟ್ ಆಗಬಾರ್ದು ಅಂದರೆ ನಾವೇನು ಮಾಡಬೇಕು, ನೀಟಾಗಿ ಸ್ಮಾಲಾಗಿ ಎಷ್ಟಿದೆ ಅಷ್ಟರಲ್ಲಿ ನಾವು ಇದನ್ನ ನೋಡ್ಕೊಳ್ತಾ ಹೋಗಬೇಕು. ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ. ಕೊತ್ತಂಬರಿ ಮತ್ತು ಪುದೀನ 2 ಒಟ್ಟಿಗೆ ಹಾಕ್ತೀನಿ, ಆಗ ಟೇಸ್ಟ್ ಬೇರೆ ಬರುತ್ತೆ. ನನಗೆ ಜಾಸ್ತಿ ಬೇಕಂದರೆ ಜಾಸ್ತಿ, ಇದಂದರೆ ಸ್ವಲ್ಪ ಹಾಕ್ಕೊಂಡ್ರೂ ನಡೆಯುತ್ತೆ. ಮೆಣಸೆಲ್ಲ ಹೇಗೆ ಅಂದರೆ ಒಂದು ಇದು ಬಂದಾಗೆ ಆಗಬೇಕು, ಚಟ್ನಿ ಟೈಪಿಗೆ ಹೀಗೆ ಕೈಯಲ್ಲಿ ಪುಡಿಸಿದ್ರೆ ಒಂದು ಸಾಫ್ಟ್ ಟೈಪಲ್ಲಿ ಆಗಬೇಕು. ಇನ್ನು ತೆಂಗಿನಕಾಯಿಯನ್ನು ನಾನು ತುರಿದಿಟ್ಕೊಂಡಿದ್ದೀನಿ. ಆ ತೆಂಗಿನಕಾಯಿಯನ್ನು ಹಾಕಿ, ತೆಂಗಿನಕಾಯಲ್ಲಿ ಮೇಯ್ನ್ ಇದು ಏನಂದರೆ ನೀವು ಸಾಂಬಾರಿಗೆ ಹುರಿದು ಹಾಕೋದಾದರೆ ಟೇಸ್ಟೇ ಬೇರೆ ಬರುತ್ತೆ. ಅದ್ರ ಟೇಸ್ಟು ನಿಮಗೆ ನೆಕ್ಸ್ಟಲ್ಲಿ ಗೊತ್ತಾಗುತ್ತೆ. ಯಾಕೆ ಅಂತ ಹೇಳಿದರೆ ಒಂಥರ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ ಬಂತಂದರೆ ಇದು ಕೊರೆಂಡರ್ ಮತ್ತು ಏಲಕ್ಕಿ ಮಿಕ್ಸ್ ಆಗಿರುತ್ತೆ. ನಾನು ಅದಕ್ಕೆ ಏಲಕ್ಕಿ ಹಾಕಿಲ್ಲ, ಯಾಕೆಂದರೆ ಆಲ್ರೆಡಿ ಇದರಲ್ಲಿ ಏಲಕ್ಕಿ ಮತ್ತು ಕೊರೆಂಡರ್ ಇರುತ್ತೆ. ಇದನ್ನು ನಾನು ಯಾವುದಕ್ಕಾದ್ರೂ ಮಸಾಲೆ ಐಟಮ್ಸು ಬೇಕು ಅಂತ ಹೇಳಿ ಕೆಲವೊಂದು ಐಟಮ್ಸ್ಗಳು ನಾನು ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ನಾನು ಪೌಡ್ರನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಕೊರೆಂಡರ್ ಮತ್ತು ಏಲಕ್ಕಿ ಹಾಕಿದ್ದೀನಿ. ಟೇಸ್ಟ್ ಬರುತ್ತೆ, ಸ್ಮೆಲ್ ಬರ್ತಾ ಹೋಗುತ್ತೆ, ಒಂಥರ ಸ್ಮೆಲ್ ಬರುತ್ತೆ. ಫ್ರೈ ನೀಟಾಗಿ ಆಗುತ್ತೆ. ಯಾವ ಅಡುಗೆಯಲ್ಲಿ ಕೂಡ ಫ್ರೈಯನ್ನು ಎಷ್ಟು ನೀಟ್ ಮಾಡ್ತೀರಾ ಅಷ್ಟು ನಿಮಗೆ ಬೆನಿಫಿಟ್ಸ್. ಈಗ ನೆಕ್ಸ್ಟಲ್ಲಿ ಏನಂದರೆ ಸ್ವಲ್ಪ ಟರ್ಮರಿಕ್ ಆಲ್ರೆಡಿ ಅದಕ್ಕೆ ಹಾಕಿಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಟರ್ಮರಿಕ್ ಹಾಕಿ ನಾನೇನು ಮಾಡ್ತೇನೆ, ಇದಕ್ಕೆ ಫ್ರೈ ಮಾಡ್ಕೊಳ್ತೀನಿ. ಟರ್ಮರಿಕ್ ಹಾಕಿ ಫ್ರೈ ಮಾಡಿದರೆ ಒಂದು ಸ್ಮೆಲ್ ಅನ್ನೋದೊಂದು ಹೋಗುತ್ತೆ. ಕಚ್ಚಿಟ್ಟಿರೋಷ್ಟದು ಇದರಲ್ಲಿ ಒಂದು ಒಳ್ಳೆಯದಾಗುತ್ತೆ ಅಂತ. ಮಸಾಲೆ ಕೂಡ ಟೇಸ್ಟಾಗುತ್ತೆ, ಖುಷಿಯಾಗುತ್ತೆ. ಒಂದು ಕಡೆಯಿಂದ ನಾನು ಈ ಕಡೆ ಮಿಕ್ಸಿಂಗ್ ಸೈಡಲ್ಲಿ ಇಟ್ಟಿದ್ದೀನಿ, ಈ ಕಡೆ ನಾನು ಆಯಿಲ್ ಹಾಕಿ ಸ್ವಲ್ಪ ಬಾಂಡೆ ಎಣ್ಣಿಸಿದ್ದೀನಿ. ಯಾಕಂದರೆ ಆನಿಯನ್ ಬೆಳ್ಳುಳ್ಳಿ ಈಗ ಆನಿಯನ್ ಏನು ಮಾಡಿ ಫ್ರೈ ಆಗುತ್ತೆ. ಇನ್ನೊಂದು ಕಟ್ ಮಾಡ್ತೀನಿ.
ಚಿಕನ್ ಇದೆಲ್ಲ ಅದನ್ನ ಇದಕ್ಕೆ ಹಾಕ್ತೀನಿ. ಆಗ ಇದು ಫ್ರೈ ಆಗ್ತಾ ಇರ್ತದೆ. ಚಿಕನ್ ಬೆಂತು ಅಂದರೆ ನಾವು ಮಸಾಲಾನ ಹಾಕಿಬಿಟ್ಟು ಒಂದು 10 ನಿಮಿಷ 15 ನಿಮಿಷ 12 ನಿಮಿಷ ಬಾಯ್ಲ್ಡ್ ಮಾಡಿದರೆ ಟೇಸ್ಟ್ ಬರುತ್ತೆ. ಬಟ್ ಇದನ್ನು ಟೇಸ್ಟಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಅಂದರೆ ಒಟ್ಟಾರೆ ಫ್ರೈ ಮಾಡ್ಬೋದು. ಯಾವತ್ತು ಸ್ವಲ್ಪ ಇದಕ್ಕೆ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡ್ರೆ ಅದೊಂದು ಸ್ಮೆಲ್ ಬೇರೆ ಬರುತ್ತೆ. ನೀರುಳ್ಳಿಗೆ ತುಪ್ಪ ಹಾಕಿ ಫ್ರೈ ಮಾಡಿದರೆ ಸ್ಮೆಲ್ ಬೇರೆ ಬರುತ್ತೆ. ನಾನು ಎಣ್ಣೆ ವಿತ್ ತುಪ್ಪ ಹಾಕಿದ್ದೀನಿ, ಎರಡು ಮಿಕ್ಸ್ ಮಾಡಿ ಹಾಕಿದ್ದೀನಿ. ಆಗ ಟೇಸ್ಟ್ ಬೇರೆ ಬರುತ್ತೆ. ಫ್ರೈ ಮಾಡಿಕೊಂಡು ಇದ್ದ ಚಿಕನನ್ನು ನಾನು ಇದಕ್ಕೆ ಹಾಕ್ತಾ ಹೋಗ್ತೀನಿ. ಈ ಚಿಕನ್ ಹಾಕಿದರೆ ಆ್ಯಕ್ಚುಲಿ ಈಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಎಳೆದಿದೆ. ಇದರಲ್ಲಿ ಆ್ಯಕ್ಚುಲಿ 1 hour ಆಗಲಿಲ್ಲ, 43 minutes ಆಗಿದೆ. ಇದನ್ನಿಟ್ಟು ನೀಟಾಗಿ ಅದು ಉಪ್ಪು ಖಾರ ಎಲ್ಲ ಒಳಗಿಂದ ಎಳೆದಿರುತ್ತೆ. ಆಗ ಇದು ಫ್ರೈ ಮಾಡಿದರೆ ಆನಿಯನ್ ಜೊತೆ ಅದು ಸೇರ್ತು ಅಂದರೆ ಟೇಸ್ಟೇ ಬೇರೆ ಬರುತ್ತೆ. ಒಂಥರ ಸ್ಮೆಲ್ ನೋಡುವಾಗ ಸಾಕಿಷ್ಟೇ ತೆಕ್ಕೊಂಡು ತಿನ್ನೋಣ ಅನ್ನೋ ಥರ ಆಗುತ್ತೆ. ಯಾಕೆಂದರೆ ಸ್ವಲ್ಪ ನಾನು ಬೆಳ್ಳುಳ್ಳಿ ಶುಂಠಿ ಕೂಡ ಆ್ಯಡ್ ಮಾಡಿಟ್ಟಿರ್ತೀನಿ. ಅಂದರೆ ಪೇಸ್ಟ್ ಇರುತ್ತಲ್ಲ ಅದನ್ನ ಹಾಕಿಟ್ಟಿರ್ತೀನಿ. ಮತ್ತು ಇಲ್ಲಿ ಕೂಡ ನಾನು ಹಾಕಿರ್ತೀನಿ, ಅದಕ್ಕೆ ಕಡಿಮೆ ಹಾಕಿರ್ತೀನಿ. ಇದು ಫ್ರೈ ಆಗ್ತಾ ಇದೆ. ನೀಟಾಗಿ ಫ್ರೈ ಆದ ನೆಕ್ಸ್ಟಲ್ಲಿ ಅಂದರೆ ಏನಂದರೆ ಚಿಕನ್ನಲ್ಲಿ ಉಪ್ಪು ಖಾರ ಎಳೆದ್ರಿದೆಯಲ್ಲ, ಅಂದರೆ ಆಯಿಲಲ್ಲೇ ಅದು ಟೇಸ್ಟ್ ಏನೋ ಬೇರೆ ಬರುತ್ತೆ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಟೇಸ್ಟು ಚೇಂಜಸ್ ಆಗುತ್ತೆ. ಒಂಥರ ನೀರು ಟೈಪಲ್ಲಿ ಆಗುತ್ತೆ ಸಾಂಬಾರು. ಇದು ಈ ಪ್ರೊಸೆಸ್ ಆದ ತಕ್ಷಣವೇ ಮಿಕ್ಸಿ ಹೇಗಾಗಿದೆ ಅಂತೇಳಿ ಮಿಕ್ಸಿ ಕಡೆ ನಾನು ಟರ್ನ್ ಆದೆ ನೋಡುವ ಅಂತ ಹೇಳಿ. ಮಿಕ್ಸಿ ಇದು ಕುದೀತಾ ಇತ್ತು, ಇದು ಬಾಯ್ಲ್ಡ್ ಆಗಲಿ ನಾನು ಆಚೆ ಮಿಕ್ಸಿಗೆ ಹೋಗಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೆ. ಮಿಕ್ಸಿ ನೈಸ್ ಆಗ್ತಾ ಇತ್ತು. ಮತ್ತು ಇದನ್ನು ಅವಾಗವಾಗಲೇ ಕೈ ಆಡಿಸ್ತಾ ಇರಬೇಕು. ಯಾಕೆಂದರೆ ತಳೆ ಹಿಡಿಬೋದಲ್ಲ, ನೀರು ಹಾಕಿಲ್ಲ, ಹಾಗೆ ಆಯಿಲ್ ಇರುತ್ತೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕಿದರೆ ನಾರ್ಮಲಿ ಸೀದಾ ಸ್ಮೆಲ್ ಬಂದೇ ಬರುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಬಾಯ್ಲ್ಡ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಡ್ತೀನಿ. 5-6 ನಿಮಿಷ ಬಿಡ್ತೀನಿ. ಅದಾದ ನೆಕ್ಸ್ಟಲ್ಲಿ ವಾಪಸ್ ತೆಗೆದು, ಯಾಕೆಂದರೆ ನಾವು ಈಗ ಇಡೋದೆಲ್ಲ ಫ್ರೋಝರಲ್ಲಿ ಇಟ್ಟಿರ್ತೀವಿ. ಚಿಕನನ್ನು ಒಂದಿನ ಇವತ್ತೇ ತಂದು ಮಾಡೋಕ್ಕಾಗಿರಲ್ಲ. ಹಾಗಾಗಿ ನಾವು ಇದು ಫ್ರಿಜ್ಜಲ್ಲಿ ಇಟ್ಟು ಚಿಕನ್ ಆಗೋ ಕಾರಣ ಚಿಕನ್ ಸ್ವಲ್ಪ ನೀರು ಬಿಟ್ಟೇ ಬಿಡುತ್ತಿಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕೆಂದರೆ ನೀರು ಬಿಟ್ಟರೆ ಅದು ಹೊತ್ತಲ್ಲ. ಇಲ್ಲ ನೀರು ಬಿಡಲಿಲ್ಲ ಅಂದರೆ ನಾನು ಕ್ಲೋಸ್ ಮಾಡಿದ್ರೆ ಅದು ನೀರಲ್ಲಿ ಬೆಂದಿರುತ್ತೆ. ಇನ್ನು ನಾನು ಮಸಾಲ ಹಾಕಿದ್ದು ಗ್ರೀನ್ ಮಸಾಲ. ಇದು ಆ್ಯಕ್ಚುಲಿ ಇವತ್ತು ನಾನು ಕೊತ್ತಂಬರಿ ಸೊಪ್ಪು ಕಡಿಮೆ ಇತ್ತು, ಅದಕ್ಕೋಸ್ಕರ ಒಂಚೂರು ವೈಟ್ ಟೈಪಲ್ಲಿ ಬಂದಿದೆ. ಆ್ಯಕ್ಚುಲಿ ಗ್ರೀನ್ ಆಗುತ್ತೆ ಅದು. ಮತ್ತು ಇದು ನೀವು ಮೆಣಸು ಹಾಕಿ ಆದರೂ ಕೂಡ ಅದು ಗ್ರೀನ್ ಕಲರಿಶ್ ಬರುತ್ತೆ. ಇದನ್ನು ಒಂದು ಸ್ವಲ್ಪ ನಿಮ್ಗೆ ಎಷ್ಟು ನೀರು ಬೇಕು ಅದು ನೋಡಿ ಹಾಕ್ಕೊಂಡ್ರೆ ನೀರಿದು ಆಗುತ್ತೆ. ನಾನು ಸ್ವಲ್ಪ ಅಂದರೆ ಅದರಲ್ಲಿ ಒಂದು ಹಸಿ ಇದು ಹೋಗಲಿ ಅಂತ ಹೇಳಿಬಿಟ್ಟೆ. ಅದಾದ ನೆಕ್ಸ್ಟಲ್ಲಿ ಕುದಿಲಿಕ್ಕೆ ಇಟ್ಟರೆ ಟೇಸ್ಟ್ ಆಗುತ್ತೆ. ಕುದ್ದಾದ ಮೇಲೆ ಸಾಂಬಾರನ್ನು ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ, ಅನ್ನ ಜೊತೆಗೆ, ಯಾವುದು ಕೂಡ ಪರೋಟದ ಜೊತೆಗೆ ಹಾಕ್ಕೊಂಡು ತಿಂದರೂ ಕೂಡ ಟೇಸ್ಟ್ ಆಗ್ತಾ ಹೋಗುತ್ತೆ. ನೀವು ಹೋಟೆಲಲ್ಲಿ ಸಿಗೋಂಥ ಗ್ರೀನ್ ಗ್ರೇವಿ ಟೈಪಲ್ಲಿ ಇರುತ್ತೆ. ಪ್ಲಸ್ ಟ್ರೈ ಮಾಡಿ. ಯಾರಿಗೆಲ್ಲ ಟೇಸ್ಟ್ ಆಯಿತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನಾನು ಅಂದರೆ ಟೇಸ್ಟಿಗೆ. ಇದೇನೆಂದರೆ ನಾನು ಸ್ವಲ್ಪ ಗಶಿ ಟೈಪಲ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಯಾಕೆಂದರೆ ನನಗೆ ಊಟಕ್ಕೂ ಬೇಕು ಈಗ ಸಾಂಬಾರು. ಅಂದರೆ ಚಪಾತಿ ಅವ್ರು ತಿನ್ನೋದು ಹಸ್ಬೆಂಡು ನೈಟು, ಅದಕ್ಕೆ ನಮಗೆ ಸ್ವಲ್ಪ ಊಟಕ್ಕೆ ಬೇಕಂತ ಹೇಳಿ ನಾನು ಗಶಿ ಕೂಡ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್. ಹೇಗಿದೆ ಟೇಸ್ಟ್ ಅಂತ ನೀವು ಮಾಡಿ, ಮನೇಲಿ ಮಾಡಿಬಿಟ್ಟು ನನಗೆ ಲೈಕಲ್ಲಿ ಕಮೆಂಟಲ್ಲಿ ಹೇಳಿ ಚೆನ್ನಾಗಿದೆಯಾ ಇಲ್ಲ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ಮೈ ವಿಡಿಯೋಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಯಾರೆಲ್ಲ ನೋಡ್ತಾ ಇದ್ದೀರಾ ಅದು ಏನಾದರೂ ಹೇಳೋದಿದ್ರೆ ನನಗೆ ಕಮೆಂಟ್ ಮೂಲಕ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ಸ್.